ಆಲ್ಮೋಸ್ಟ್ ಡೇ ಟು ಡೇ ಲೈಫಲ್ಲಿ ಎವ್ರಿ ಒನ್ ಯೂಸಸ್ ಫೋನ್ಪೇ, ಜಿಪೇ ಆರ್ ಎನಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆ್ಯಪ್. ಬಟ್ ಎಂಡ್ ರಿಸಲ್ಟಲ್ಲಿ ಈಗ ಫೋನ್ಪೇ ಯೂಸ್ ಮಾಡ್ತಾ ಇರ್ತೀರಾ ಆರ್ ಗೂಗಲ್ ಪೇ ಯೂಸ್ ಮಾಡ್ತಾ ಇರ್ತೀರಾ. ಬಟ್ ಎಂಡ್ ರಿಸಲ್ಟ್ ನಮಗೆ ಪೇಮೆಂಟ್ ಸಕ್ಸಸ್ಫುಲ್ಲೋ ಅಥವಾ ಪೇಮೆಂಟ್ ಫೇಲ್ಯೂರ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸಕ್ಸಸ್ಫುಲ್ ಅಂದರೆ ಸೊ ವಿ ಆರ್ ಹ್ಯಾಪಿ, ಫೇಲ್ಯೂರ್ ಆದರೆ ವಿ ಕ್ಯಾನ್ ರೀಟ್ರೈ ಅಗೇನ್ ಅಂತರ ಮಾಡ್ತೀರಾ. ಬಟ್ ಇಲ್ಲಿ ಮ್ಯಾಟ್ರ್ ಆಗೋದು ಪೇಮೆಂಟ್ ಸಕ್ಸಸ್ಫುಲ್ ಆರ್ ಪೇಮೆಂಟ್ ಫೇಲ್, ದಟ್ ಓನ್ಲಿ ಆಪ್ಷನ್ ಪೇ ಆ್ಯಂಡ್ ಎಂಟರ್ ಯು ಪೇ, ಈ ಥರ ಆಪ್ಷನ್ಸ್ ಇರುತ್ತೆ. ಬಟ್ ಬ್ಯಾಕ್ ಎಂಡಲ್ಲಿ ಹೇಗೆ ವರ್ಕ್ ಆಗುತ್ತೆ, ಲೈಕ್ ಸರ್ವರ್ ಹೇಗೆ ಕನೆಕ್ಟ್ ಆಗುತ್ತೆ, ಬ್ಯಾಂಕ್ ಟು ಬ್ಯಾಂಕ್ ಸರ್ವರ್ ಹೇಗೆ ಕನೆಕ್ಟ್ ಆಗುತ್ತೆ, ಆ್ಯಂಡ್ ವಾಟ್ಸ್ ದ ಫಂಕ್ಷನಾಲಿಟಿ ಆಫ್ NCBI ಡೇಟಾ, ದಟ್ ಈಸ್ ನ್ಯಾಷನಲ್ ಕಾರ್ಪೊರೇಷನ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ, ಆ್ಯಂಡ್ ಸರ್ವರ್ ಕನೆಕ್ಷನ್ ಬಿಟ್ವೀನ್ ದಟ್ ಈಸ್ ಸೆಂಡರ್ ಟು ರಿಸೀವರ್ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೆಲ್ಲ ವರ್ಕು ನಿಮಗೆ ಮ್ಯಾಟ್ರ್ ಆಗಲ್ಲ. ನಿಮ್ಗೇನು ಬೇಕು, ಜಸ್ಟ್ ಅಮೌಂಟ್ ಸೆಂಡ್ ಆಗಿದೆಯಾ ಇಲ್ಲ ಫೇಲ್ಯೂರ್ ಆಗಿದೆ, ಅಮೌಂಟ್ ರಿಸೀವ್ ಆಗಿದೆಯಾ ಇಲ್ಲ ಫೇಲ್ಯೂರ್ ಆಗಿದೆ, ಇಷ್ಟೇ ಮ್ಯಾಟ್ರ್ ಆಗೋದು. ಸೊ ಆ್ಯಸ್ ಎ ನಾರ್ಮಲ್ ಯೂಸರ್ ನಿಮ್ಗೆ ಎಷ್ಟು ಗೊತ್ತಿರ್ಬೇಕು ಅಷ್ಟು ಗೊತ್ತಿದ್ರೆ ಸಾಕು. ಇದನ್ನ ಪೈಥಾನಲ್ಲಿ ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಸೊ ಟುಡೇಸ್ ಟಾಪಿಕ್ ಇಟ್ಸ್ ಡೇ 5 days of 5 oops ಕಾನ್ಸೆಪ್ಟ್ಸ್ ಅಲ್ಲಿ ಲಾಸ್ಟ್ ಡೇ. ಬಿಫೋರ್ ಸ್ಟಾರ್ಟಿಂಗ್ ಇಸ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಆ್ಯಂಡ್ ಮೀ, ಬಿಕಾಸ್ ಲಾಸ್ಟ್ 4 to 5 days ಇಂದ ಕನ್ಸಿಸ್ಟೆಂಟ್ ಆಗಿ 5 ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ಲೇಸ್ಮೆಂಟ್ ಸೀರೀಸ್ ಪ್ಲೇಲಿಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಅಬ್ಸ್ಟ್ರಾಕ್ಷನ್ ಸ್ಟಾರ್ಟ್ ಮಾಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಅಬ್ಸ್ಟ್ರಾಕ್ಷನಲ್ಲಿ ಇವತ್ತು ಏನೇನು ಕವರ್ ಮಾಡ್ತೀನಿ ಅಂದರೆ ಅಬ್ಸ್ಟ್ರಾಕ್ಷನ್ ಡೆಫಿನೇಷನ್ ಆ್ಯಂಡ್ ಇಂಪ್ಯಾಕ್ಟ್ ಆ್ಯಂಡ್ ವಾಟ್ಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಅಬ್ಸ್ಟ್ರಾಕ್ಷನ್, ವಾಟ್ ಈಸ್ ಗೋಯಿಂಗ್ ಟು ಹೈಡ್ ದಿ ಅಬ್ಸ್ಟ್ರಾಕ್ಷನ್, ಆ್ಯಂಡ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂದರೆ ಏನು, ಅಬ್ಸ್ಟ್ರಾಕ್ಟ್ ಮೆಥಡ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಫಂಕ್ಷನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮಾಡ್ಯೂಲ್ ಅಂದರೆ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಸಿ ಹೌ ಇಟ್ಸ್ ಗೋಯಿಂಗ್ ಟು ವರ್ಕ್ ಅಂತ ತಿಳ್ಕೊಳ್ಳೋಣ. ಬಿಫೋರ್ ಜಂಪ್ ಇನ್ ಟು ದ ಇಂಪ್ಲಿಮೆಂಟೇಷನ್ ಪಾರ್ಟ್, let's understand the basic definitions and basic analogy of the abstraction, how it's going to work. Abstraction ಅಂದ್ರೆ ಏನು ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಅಬ್ಸ್ಟ್ರಾಕ್ಷನ್ ಬೇಸಿಕ್ಸ್ ಅಂತ ಬಂದ್ರೆ ಅಬ್ಸ್ಟ್ರಾಕ್ಷನ್ ಡೆಫಿನೇಷನ್. ಸೊ ಅಬ್ಸ್ಟ್ರಾಕ್ಷನ್ ಇಸ್ ಗೋಯಿಂಗ್ ಟು ಹೈಡ್ ಸಮಥಿಂಗ್. ನಾನು ಹೇಳಿದ್ನಲ್ಲ ಹೇಗೆ ವರ್ಕ್ ಆಗುತ್ತೆ, ಬ್ಯಾಕ್ ಎಂಡ್ ಬಗ್ಗೆ, ಸರ್ವರ್ ಬಗ್ಗೆ ನಿಮಗೆಲ್ಲ ಏನು ಬೇಕಾಗಿಲ್ಲ. ಜಸ್ಟ್ ನಿಮ್ಗೆ ಏನು ಬೇಕು, ಆಸ್ ಎ ಯೂಸರ್ ಫಂಕ್ಷನಾಲಿಟಿ ಬೇಕು. ಸೊ ಪೇಮೆಂಟ್ ಸಕ್ಸಸ್ಸಾ ಇಲ್ವಾ ಅಂತ ಎಂಡ್ ರಿಸಲ್ಟ್ಸ್ ಬೇಕು. ಸೊ ಇನ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್ ಅಂತ ಬಂದರೆ, ಅಬ್ಸ್ಟ್ರಾಕ್ಷನ್ ಇಸ್ ಅ ಪ್ರೋಸೆಸ್ ಆಫ್ ಹೈಡಿಂಗ್ ದಿ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್, ಶೋ ಓನ್ಲಿ ದಿ ಎಸೆನ್ಷಿಯಲ್ ಫೀಚರ್ಸ್ ಆರ್ ಎಸೆನ್ಷಿಯಲ್ ಫಂಕ್ಷನಾಲಿಟೀಸ್. ಸೊ ಬೆಸ್ಟ್ ಎಕ್ಸಾಂಪಲ್ ಹೇಗೆ ನೆನ್ಪಿಟ್ಕೊಳ್ಳಿ ಅಂದರೆ, ಅಬ್ಸ್ಟ್ರಾಕ್ಷನ್ನು ಫೋಕಸ್ ಆನ್ ವಾಟ್, ನಾಟ್ ಫೋಕಸ್ ಆನ್ ವಾಟ್ ನಾಟ್ ಹೌ, ಹೇಗೆ ಅನ್ನೋದ್ರ ಮೇಲೆ ಫೋಕಸ್ ಮಾಡೋದಿಲ್ಲ. ಜಸ್ಟ್ ಎಂಡ್ ರಿಸಲ್ಟ್ ಏನು, ವಾಟ್ ಅನ್ನೋದ್ರ ಮೇಲೆ ಫೋಕಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಪೇಮೆಂಟ್ ಮಾಡೋದಕ್ಕೆ UPI, ಕಾರ್ಡ್ ಆ್ಯಂಡ್ ನೆಟ್ ಬ್ಯಾಂಕಿಂಗ್ 3 ಆಪ್ಷನ್ಸ್ ಇದೆ. ಸೊ 3 ಆಪ್ಷನ್ಸ್ ಇದ್ರು ಎಂಡ್ ರಿಸಲ್ಟು ನೀವು ಯಾವುದೇ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಎಂಡ್ ರಿಸಲ್ಟ್ ಐದರ್ ಪೇಮೆಂಟ್ ಸಕ್ಸಸ್ಫುಲ್ ಆರ್ ಫೇಲ್ಯೂರ್. ಸೊ ಎಂಡ್ ರಿಸಲ್ಟ್ಸ್ ಇದೆ, ಬಟ್ ನೀವು ಯಾವುದೇ ಆಪ್ಷನ್ಸ್ನ ಯೂಸ್ ಮಾಡಿ ಪೇಮೆಂಟ್ ಮಾಡೋದಕ್ಕೆ, ಸೊ ಇಟ್ಸ್ ಗೋಯಿಂಗ್ ಟು ಹೈಡ್ ನೀವು ಹೆಂಗೆ ಪೇಮೆಂಟ್ ಮಾಡಿದ್ರಿ. ಸೊ UPI ಯೂಸ್ ಮಾಡಿದ್ರೆ ಬ್ಯಾಕ್ ಎಂಡಲ್ಲಿ ಹೇಗೆ ವರ್ಕ್ ಆಗುತ್ತೆ, ಕಾರ್ಡ್ ಯೂಸ್ ಮಾಡಿದ್ರೆ ಕಾರ್ಡ್ ಸ್ಮಾರ್ಟ್ ಸ್ಕ್ಯಾನ್ ಯೂಸ್ ಮಾಡುತ್ತೆ, ATM ಸ್ಕ್ಯಾನ್ ಆಗಬೇಕಾದ್ರೆ ಅದು ಹೇಗೆ ವರ್ಕ್ ಆಗುತ್ತೆ, ಅವ್ರ ನೆಟ್ ಬ್ಯಾಂಕಿಂಗ್ ಆದರೆ ಬ್ಯಾಂಕ್ ಸರ್ವರ್ ಹೇಗೆ ಕನೆಕ್ಟ್ ಆಗಿರುತ್ತೆ, ಹೇಗೆ, ದಟ್ಸ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ ಇರಲ್ಲ ಆ್ಯಸ್ ಎ ನಾರ್ಮಲ್ ಯೂಸರ್. ಸೊ ನಿಮಗೆ ಎಂಡ್ ರಿಸಲ್ಟ್ಸ್ ಮ್ಯಾಟ್ರ್ ಆಗುತ್ತೆ. ಹೈಡ್ ಮಾಡುತ್ತಲ್ಲ ಅದನ್ನು ಅಬ್ಸ್ಟ್ರಾಕ್ಷನ್ ಅಂತ ಕರೀತಾರೆ. ಸೊ ಹೈಡ್ ಮಾಡೋದು ನಾಟ್ ಓನ್ಲಿ ಫಾರ್ ದಿ ಸ್ಪೇಸ್ ಸ್ಟೋರೇಜ್ ಆರ್ ನಮಗೆ ಇಂಟ್ರೆಸ್ಟ್ ಇಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಅಲ್ಲ. ಇಯರ್ ಸೀಕ್ರೆಟ್ ಬಿಹೈಂಡ್ ದಿಸ್ ಟೆಕ್ನಾಲಜಿ ಆರ್ ದ oops ಕಾನ್ಸೆಪ್ಟ್ ಈಸ್ ಇಟ್ಸ್ ಗೋಯಿಂಗ್ ಟು ಪ್ರೊವೈಡ್ ದಿ ಸೆಕ್ಯೂರಿಟಿ ಫಾರ್ ಸೀಕ್ರೆಟ್ ಕ್ರೆಡೆನ್ಷಿಯಲ್ ಡೇಟಾಗೆ ಸೆಕ್ಯೂರಿಟಿ ಪರ್ಪಸ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಗೋಯಿಂಗ್ಸ್ ಟು ರೆಡ್ಯೂಸ್ ದಿ ಕಾಂಪ್ಲೆಕ್ಸಿಟಿ ಇನ್ ಸಚ್ ಎ ವೇ, ರೆಡ್ಯೂಸ್ ದಿ ಕಾಂಪ್ಲೆಕ್ಸಿಟಿ ಆ್ಯಂಡ್ ಎನ್ಹಾನ್ಸ್ ಸೆಕ್ಯೂರಿಟಿ. ಸೊ ಏನು ಬೇಕು ಅದನ್ನು ಮಾತ್ರ ತೋರಿಸುತ್ತೆ, ಬೇಡದಲ್ಲೇ ಇರೋದು ಅಂದರೆ ಆ್ಯಸ್ ಎ ಯೂಸರ್ಗೆ ರಿಕ್ವೈರ್ಮೆಂಟ್ ಇಲ್ಲದೆ ಇರೋದನ್ನ ಹೈಡ್ ಮಾಡುತ್ತೆ. ಎನ್ಹಾನ್ಸ್ ಸೆಕ್ಯೂರಿಟಿ ಆ್ಯಂಡ್ ಇಂಪ್ರೂವ್ಸ್ ದಿ ಮೇಂಟೈನಬಿಲಿಟಿ ಇನ್ ಟರ್ಮ್ಸ್ ಆಫ್ ಸ್ಕೇಲಬಿಲಿಟಿ. ಹೈಲಿ ಸ್ಕೇಲಬಲ್ ಮಾಡ್ಬೋದು, ಮೇಂಟೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಎಲ್ಲರಿಗೂ ಪ್ರತಿಯೊಂದು ಎಲ್ಲ ಕ್ಲಾಸಸಲ್ಲೂ ಡಿಫೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಸ್ಪೇಸ್ ಜಾಸ್ತಿ ಬೇಕು, ಟೈಮ್ ಜಾಸ್ತಿ ಬೇಕು. ದಟ್ಸ್ ವೈ. ಆ್ಯಂಡ್ ಆಸ್ ಐ ಆಲ್ರೆಡಿ ಟೋಲ್ಡ್, ದಿಸ್ ಒನ್ ಲೈನ್ ನೆನ್ಪಿಟ್ಕೊಂಡ್ರೆ ಸಾಕು ಅಬ್ಸ್ಟ್ರಾಕ್ಷನ್ಗೆ, ಫೋಕಸ್ ಆನ್ ವಾಟ್ ನಾಟ್ ಹೌ. ಇದು ಒಂದೇ ಲೈನ್ ಸಾಕು. ನೆಕ್ಸ್ಟ್ ಕೀ ಕಾನ್ಸೆಪ್ಟ್ಸ್ ಟುಡೇ ವಾಟ್ ಐ ಆಮ್ ಗೋಯಿಂಗ್ ಟು ಕವರ್ ಅಂತಂದರೆ, ಸೊ ಅಬ್ಸ್ಟ್ರಾಕ್ಟ್ ಕ್ಲಾಸು. ಸೊ ಅಬ್ಸ್ಟ್ರಾಕ್ಷನಲ್ಲಿ ABC ಅನ್ನೋ ಕ್ವೆಶನ್ ಬಂದರೆ ನಾನು ಸ್ವಲ್ಪ ಹೇಟೆಡ್ ಮಾಡ್ತೀನಿ, ಬಿಕಾಸ್ ಐ ಆಲ್ಮೋಸ್ಟ್ ಕ್ಲಿಯರ್
3 ರೌಂಡ್ಸ್. ಇನ್ ಫೈನಲ್ ಟೆಕ್ನಿಕಲ್ ರೌಂಡಲ್ಲಿ ಏನಾಯ್ತು ಅಂತಂದರೆ ಇಂಪ್ಲಿಮೆಂಟೇಷನ್ ಮಾಡಿ ಎಲ್ಲ ತೋರಿಸಿದ್ದೀನಿ. ಬಟ್ ಸೊ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಮಾಡ್ಯೂಲ್ ಇಂಪ್ಲಿಮೆಂಟ್ ಮಾಡ್ಕೊಂಡು ಅಬ್ಸ್ಟ್ರಾಕ್ಷನ್ ಹೇಗೆ ವರ್ಕ್ ಆಗಿದೆ ಅಂತ ಹೇಳಿದ್ದೀನಿ. ಬಟ್ ವಾಟ್ಸ್ ಎ ಫುಲ್ ಫಾರ್ಮ್ ಆಫ್ ಎ ಬಿ ಸಿ ಅಂತ ಕೇಳಿದ್ರು. ಇನ್ ದ್ಯಾಟ್ ಫ್ರಸ್ಟ್ರೇಷನ್ ಐ ಕಾಂಟ್ ಆನ್ಸರ್ ದ್ಯಾಟ್ ಒನ್ ಇನ್ ವೆರಿ ಫ್ರಸ್ಟ್ರೇಷನ್. ಸೊ ನನಗೆ ಆ ಎ ಬಿ ಸಿ ಮಾಡ್ಯೂಲ್ ಫುಲ್ ಫಾರ್ಮಲ್ಲಿ ನೆನಪೇ ಆಗಲಿಲ್ಲ. ಆ್ಯಂಡ್ ವೆನ್ ಐ ಕೇಮ್ ಔಟ್ ಅವಾಗ ನೆನಪಾಯಿತು. ಸೊ ಈ ಥರ ಟ್ರಿಗ್ಗಿ ಕ್ವೆಶನ್ಸ್ ಕೇಳ್ತಾರೆ. ಎ ಬಿ ಸಿ ಅಂತಂದರೆ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್. ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಎ ಬಿ ಸಿ ಅಂತಂದರೆ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಅನ್ನೋದು ಒಂದು ಮಾಡ್ಯೂಲು. ಆ ಮಾಡ್ಯೂಲಿಂದ ಅಬ್ಸ್ಟ್ರಾಕ್ಟ್ ಮೆಥಡ್ ಆರ್ ಫಂಕ್ಷನ್ ಎರಡು ಒಂದೇ. ಅಬ್ಸ್ಟ್ರಾಕ್ಟ್ ಮೆಥಡ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಅಬ್ಸ್ಟ್ರಾಕ್ಟ್ ಕ್ಲಾಸ್ನು ಕೂಡ ಎ ಬಿ ಸಿ ಮಾಡ್ಯೂಲಿಂದನೇ ಇಂಪೋರ್ಟ್ ಮಾಡ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅನದರ್ ಸೆಕೆಂಡ್ ಕ್ವೆಶನ್ನು ನನಗೆ ಇದೇನೋ ಅವತ್ತು ದುರಾದೃಷ್ಟ ಅನ್ಕೊಂತೀನಿ, 2 ಅಬ್ಸ್ಟ್ರಾಕ್ಷನ್ ಮೇಲೆ ಕ್ವೆಶನ್ ಇತ್ತು. ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇದೆ, ಅಬ್ಸ್ಟ್ರಾಕ್ಟ್ ಮೆಥಡ್ ಇದೆ. ಸೊ ಅಬ್ಸ್ಟ್ರಾಕ್ಟ್ ಮೆಥಡಿಂದ ನೀವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತಾ, ಇಲ್ಲ ಆಬ್ಜೆಕ್ಟ್ ಇನಿಷಿಯಲೈಸೇಷನ್ ಮಾಡೋಕ್ಕಾಗುತ್ತಾ ಅಂತ ಒಂದು ಕ್ವೆಶನು. ಸೊ ನಾನು ಐ ಆಮ್ ಟು 30 seconds to 1 minute ಪಾಸ್ ತಗೊಂಡೆ. ಐ ಆನ್ಸರ್ಡ್ ನೋ ಓನ್ಲಿ, ಬಟ್ ದೇ ನೀಡ್ ವೆರಿ ಫಾಸ್ಟ್ ಆನ್ಸರ್. ಯಾಕೆಂದರೆ ಅಬ್ಸ್ಟ್ರಾಕ್ಷನ್ ಕ್ಲಾಸಿಂದ ಅಬ್ಸ್ಟ್ರಾಕ್ಷನ್ ಮೆಥಡ್ ಕ್ರಿಯೇಟ್ ಆಗುತ್ತೆ. ಅಬ್ಸ್ಟ್ರಾಕ್ಷನ್ ಮೆಥಡಿಂದ ಯಾವುದೇ ರೀತಿಯಾದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ. ಇದನ್ನು ನಾನು ವೆರಿ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಬಟ್ ದಟ್ ಸಿನಾರಿಯೋ ಸ್ವಲ್ಪ ಡೌಟ್ ಅನ್ನೋದಲ್ಲೇ ಆನ್ಸರ್ ನೋ ಅಂತ ಹೇಳಿದೆ. ಬಟ್ ಆನ್ಸರ್ ಕರೆಕ್ಟೇ ನೋ ಅಂತ, ಬಟ್ ಇಟ್ ಸೀಮ್ಸ್ ಡೌಟ್ ಅನ್ನೋ ಥರ ಆನ್ಸರ್ ಮಾಡಿದೆ. ಸೊ ದೇ ಆರ್ ನಾಟ್ ಅಕ್ಸೆಪ್ಟಬಲ್. ಸೊ ಅಬ್ಸ್ಟ್ರಾಕ್ಷನಿಂದ ಆಲ್ಮೋಸ್ಟ್ 2 to 3 ಟೆಸ್ಟ್ ಕೇಸಸ್ ಎಲ್ಲ ರನ್ ಆಗಿತ್ತು. 2 to 3 ಕೋಡಿಂಗ್ ರೌಂಡ್ ಎಲ್ಲ ಕ್ಲಿಯರ್ ಆಗಿತ್ತು. ಬಿಕಾಸ್ ಆಫ್ ಅಬ್ಸ್ಟ್ರಾಕ್ಷನ್ ಐ ಲಾಸ್ಟ್ ದಟ್ ಒನ್ ಇಂಟರ್ವ್ಯೂ. ಎನಿವೇ ಅಬ್ಸ್ಟ್ರಾಕ್ಟ್ ಮೆಥಡ್ ಆರ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ. ಅಬ್ಸ್ಟ್ರಾಕ್ಟ್ ಮೆಥಡ್ ಮೆಥಡ್ ವಿತೌಟ್ ಇಂಪ್ಲಿಮೆಂಟೇಷನ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಬೈ ದಿ ಚೈಲ್ಡ್ ಕ್ಲಾಸ್. ಸೊ ಅಬ್ಸ್ಟ್ರಾಕ್ಟ್ ಮೆಥಡಲ್ಲಿ ಡೈರೆಕ್ಟಾಗಿ ಮೆಥಡ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇಟ್ಸ್ ಗೋಯಿಂಗ್ ಟು ಹೈಡ್. ಸೊ ಈ ಹೈಡ್ ಆಗಿರೋನ ಯಾವುದ್ರ ಮುಖಾಂತರ ಇಂಪ್ಲಿಮೆಂಟ್ ಆಗುತ್ತೆ ಅಂದರೆ ಇಲ್ಲಿ ಇನ್ಹೆರಿಟೆನ್ಸ್ ಇನ್ವಾಲ್ವ್ ಆಗುತ್ತೆ, ಚೈಲ್ಡ್ ಆ್ಯಂಡ್ ದಿ ಪೇರೆಂಟ್ ರಿಲೇಷನ್ಶಿಪ್. ಸೊ ಚೈಲ್ಡ್ ಕ್ಲಾಸಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತೀನಿ. ಇದನ್ನು ಇಂಪ್ಲಿಮೆಂಟೇಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಬಿ ಸಿ ಮಾಡ್ಯೂಲ್ ಈಸ್ ಎ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಮಾಡ್ಯೂಲ್, ಪ್ರೊವೈಡ್ಸ್ ದಿ ಅಬ್ಸ್ಟ್ರಾಕ್ಟ್ ಮೆಥಡ್ ಆ್ಯಂಡ್ ಆಲ್ಸೋ ದಿ ಅಬ್ಸ್ಟ್ರಾಕ್ಟ್ ಕ್ಲಾಸನ್ನು ಪ್ರೊವೈಡ್ ಮಾಡುತ್ತೆ. @ ಎ ಬಿ ಸಿ ಮೆಥಡ್ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಇದು ಒಂದು ಡೆಕೋರೇಟರ್ ಇಸ್ ಆಲ್ಸೋ ಆ್ಯಕ್ಟ್ ಆಸ್ ಎ ಫಂಕ್ಷನ್. ಸೊ ಇಟ್ ಸ್ಪೆಸಿಫೈಸ್ ವಾಟ್ ಎವರ್ ಈಸ್ ರಿಕ್ವೈರ್ಡ್ ಫಾರ್ ದಿ ಯೂಸರ್, ದಟ್ ವಿಲ್ ಓನ್ಲಿ ಸ್ಪೆಸಿಫೈಸ್. ನಿಮ್ಗೆ ಏನು ಬೇಕು ಆ್ಯಸ್ ಎ ಯೂಸರ್ ಅಷ್ಟನ್ನೇ ಪ್ರೊವೈಡ್ ಮಾಡುತ್ತೆ. ಇನ್ನು ಮಿಕ್ಕಿದ್ದನ್ನೆಲ್ಲ ಪಾಸ್ ಥರ, ಲೈಕ್ ಇಟ್ಸ್ ಗೋಯಿಂಗ್ ಟು ಪಾಸ್ ದ ಇಂಪ್ಲಿಮೆಂಟೇಷನ್ ಟು ದಿ ಚೈಲ್ಡ್ ಕ್ಲಾಸ್ ಥರ. ನೆಕ್ಸ್ಟ್ ಇದು ಕೋಡಿಂಗಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಸಿ. ನೌ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ದಿ ಪೇರೆಂಟ್ ಕ್ಲಾಸ್. ಸೊ ಕಮೆಂಟ್ ಮಾಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಪೇರೆಂಟ್ ಕ್ಲಾಸ್, ಸೊ ಪೇರೆಂಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಬಿಫೋರ್ ಕಮೆಂಟಿಂಗ್ ದಿಸ್ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್. ಸೊ ಫ್ರಮ್ ಎ ಬಿ ಸಿ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಎ ಬಿ ಸಿ ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಫ್ರಮ್ ಎ ಬಿ ಸಿ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್ ಎ ಬಿ ಸಿ ಅಬ್ಸ್ಟ್ರಾಕ್ಟ್ ಕ್ಲಾಸ್, ಅಬ್ಸ್ಟ್ರಾಕ್ಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಇಂಪೋರ್ಟ್. ಫಸ್ಟು ಇಂಪೋರ್ಟ್ ಮಾಡ್ಕೊಂಡು ಇವಾಗ ಪೇರೆಂಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಕ್ಲಾಸ್ ಡಿಫೈನ್ ಮಾಡಬೇಕಾದ್ರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು. ಕ್ಲಾಸ್ ಪೇಮೆಂಟ್ ಅನ್ನೋದು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಪೇಮೆಂಟ್. ಸೊ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆಗಿರೋದ್ರಿಂದ ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ಎ ಬಿ ಸಿ, ಕ್ಯಾಪಿಟಲ್ ಎ ಬಿ ಸಿ ಅಂತ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಡಿಫೈನ್ ಮಾಡಿದೆ. ಇದು ಅಬ್ಸ್ಟ್ರಾಕ್ಟ್ ಕ್ಲಾಸು. ನಾವು ಅಬ್ಸ್ಟ್ರಾಕ್ಟ್ ಮೆಥಡ್, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಒಳಗಡೆ ಅಬ್ಸ್ಟ್ರಾಕ್ಟ್ ಮೆಥಡ್ ಇರುತ್ತೆ. ಅಬ್ಸ್ಟ್ರಾಕ್ಟ್ ಇಲ್ಲಿ ಡಿಫೈನ್ ಮಾಡೋದಲ್ಲ, ಅಬ್ಸ್ಟ್ರಾಕ್ಟ್ ಮೆಥಡ್ ಅಬ್ಸ್ಟ್ರಾಕ್ಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಡಿಫೈನ್. ಸೊ ಈ ಅಬ್ಸ್ಟ್ರಾಕ್ಟ್ ಮೆಥಡ್ ಏನು ಮಾಡುತ್ತೆ, ಇಟ್ಸ್ ಗೋಯಿಂಗ್ ಟು hide the implementation details, show only essential features or essential functionality to the user. First def pay. So generic function create ಮಾಡ್ತೀನಿ, self
ನಾವು ಐ ಆಮ್ ಗೋಯಿಂಗ್ ಟು ಪಾಸ್. ಸೊ ಇಲ್ಲಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮೆಥಡಲ್ಲಿ ಯಾವುದೇ ರೀತಿಯಾದ ವರ್ಕ್ ಮಾಡಲ್ಲ, ಯಾವುದೇ ರೀತಿಯ ಆಪರೇಷನ್ಸ್ ಮಾಡಲ್ಲ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಪಾಸ್ ದಿ ಆಪರೇಷನ್ಸ್. ಇವಾಗ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಚೈಲ್ಡ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಚೈಲ್ಡ್ ಕ್ಲಾಸ್ ಪೇಮೆಂಟ್ ಥ್ರೂ ಯು ಪಿ ಐ. ಸೊ ಯು ಪಿ ಐ ಯು ಮಸ್ಟ್ ಬಿ ಕ್ಯಾಪಿಟಲ್. ದೆನ್ ನಾನು ಇನ್ಹೆರಿಟ್ ಮಾಡಬೇಕು ಅಂತಂದರೆ ಪೇರೆಂಟಿಂದ ಬ್ರಾಕೆಟ್ ಒಳಗಡೆ ಪೇರೆಂಟ್ ಕ್ಲಾಸ್ ನೇಮ್ ಬರಬೇಕು. ಸೊ ಪೇರೆಂಟ್ ಕ್ಲಾಸ್ ಪೇಮೆಂಟ್. ಸೊ ಪೇಮೆಂಟ್ ಕ್ಲಾಸ್ನ ಚೈಲ್ಡು ಯು ಪಿ ಐ. ಸೊ ಎಗೇನ್ ದ ಸೇಮ್ ಫಂಕ್ಷನ್ ಇಲ್ಲಿ ಇದೆಯಲ್ಲ ಡೆಫ್ ಪೇ ಮೇಲ್ಗಡೆ, ಅದನ್ನೇ ಡಿಫೈನ್ ಮಾಡಿ. ಡೆಫ್ ಪೇ ಆಫ್ ಸೆಲ್ಫ್ ಎಕ್ಸಾಕ್ಟ್ಲಿ ಸೇಮ್ ನೇಮ್ಸ್, ಸೇಮ್ ಸ್ಪೆಲ್ಲಿಂಗ್, ಲೈಕ್ ಬಿಗ್ಗರ್ ಕೇಸ್ ಸ್ಮಾಲರ್ ಕೇಸ್ ಇದ್ದರೆ ಅದೇ ರೀತಿ ಡಿಫೈನ್ ಮಾಡಬೇಕು. ನಾವು ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಸಮ್ ಆಪರೇಷನ್. ಸೊ ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ಯು ಪಿ ಐ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ಅಲ್ಲಿ ಯಾವುದಾದ್ರೂ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಡೆಬಿಟ್ ಆದರೆ ಯು ಆರ್ ಗೋಯಿಂಗ್ ಟು ಮೈನಸ್ ದಿ ಅಮೌಂಟ್ ಫ್ರಮ್ ದಿ ಇನಿಷಿಯಲ್ ಬ್ಯಾಲೆನ್ಸ್, ಕ್ರೆಡಿಟ್ ಆದರೆ ಇನಿಷಿಯಲ್ ಬ್ಯಾಲೆನ್ಸ್ಗೆ ಪ್ಲಸ್ ಮಾಡ್ತೀವಿ. ಈ ರೀತಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ನ ಇಲ್ಲಿ ಡಿಫೈನ್ ಮಾಡ್ತೀರಾ. ನಾವು ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅನದರ್ ಚೈಲ್ಡ್ ಕ್ಲಾಸ್. ಸೊ ಕ್ಲಾಸ್ ಥ್ರೂ ದಿ ಕಾರ್ಡ್. ಸೊ ಕಾರ್ಡ್, ಸೊ ಸೇಮ್ ಪೇಮೆಂಟ್, P must be capital, payment. So another child class, again same def pay of self, exactly same. ಸೊ ನೀವಿನ್ನ ಬೇರೆ ಬೇರೆ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ನಾನು ಜಸ್ಟ್ ಫಾರ್ ಟೈಮ್ ಬೀಯಿಂಗ್ ಒಂದೇ ಫಂಕ್ಷನ್ ಯೂಸ್ ಮಾಡ್ತೀನಿ. ಬಟ್ ಒಂದು ಕಂಪಲ್ಸರಿ ಇರಬೇಕು ಫ್ರಮ್ ದಿ ಪೇರೆಂಟ್. ಸೊ ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ದಿ ಕಾರ್ಡ್ ಅಂತ ಒಂದು ಸ್ಟೇಟ್ಮೆಂಟ್. ಇವಾಗ ಏನು ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಆಬ್ಜೆಕ್ಟ್ ಡಿಫೈನಲ್ಲಿ ಆಬ್ಜೆಕ್ಟ್ 1 is equals to, I'm not going to initiate any parent class or parent objectನ ಡಿಫೈನ್ ಮಾಡೋದಕ್ಕೆ ಆಗೋದೇ ಇಲ್ಲ, ಯಾಕೆಂದರೆ ಅಬ್ಸ್ಟ್ರಾಕ್ಟ್ ಮೆಥಡ್ನ ಇನಿಷಿಯಲೈಸ್ ಮಾಡಿದ್ದೀನಿ. ಸೊ ಯು ಪಿ ಐ ಆಫ್, ನಾವು ಐ ಆಮ್ ಗೋಯಿಂಗ್ ಟು ಕಾಲ್ ದಿ ಆಬ್ಜೆಕ್ಟ್, ಆಬ್ಜೆಕ್ಟ್ 2 ಡಿಫೈನ್ ಮಾಡ್ತೀನಿ. ಆಬ್ಜೆಕ್ಟ್ 2 is equals to card. ನಾವು ಐ ಆಮ್ ಗೋಯಿಂಗ್ ಟು ಕಾಲ್ ದಿ ಫಂಕ್ಷನ್ ಕಾಲ್. ಇವಾಗ ಫಂಕ್ಷನ್ ಯಾವುದಿದೆ ಅದನ್ನು ಕಾಲ್ ಮಾಡ್ತಾ ಇದ್ದೀನಿ, ಫಂಕ್ಷನ್ ಕಾಲ್. ಸೊ ಆಬ್ಜೆಕ್ಟ್ 1 ಡಾಟ್ ಫಂಕ್ಷನ್ ನೇಮ್ ಪೇ. ನಾವು ಆಬ್ಜೆಕ್ಟ್ 2 ಡಾಟ್ ಫಂಕ್ಷನ್ ನೇಮ್ ಪೇ. ನಾವು ಐ ಆಮ್ ಗೋಯಿಂಗ್ ಟು ರನ್ ದಿಸ್. ಸಿ ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ಯು ಪಿ ಐ, ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ಕಾರ್ಡ್. ಸೊ ಎರಡು ಆಬ್ಜೆಕ್ಟ್ಸ್ ಅನ್ನಾಯಿತು. ಇಲ್ಲಿ ನೋಡಿ ಸೇಮ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಲೈಕ್ ಡೆಫ್ ಪೇ ಇನ್ ದಿ ಯು ಪಿ ಐ, ಡೆಫ್ ಪೇ ಇನ್ ದಿ ಕಾರ್ಡ್ ಇದೆ, ಸೇಮ್ ಫಂಕ್ಷನ್. ಬಟ್ ಇಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್ ಲೈಕ್ ಆಪರೇಷನ್ ಪರ್ಫಾರ್ಮ್ ಮಾಡಿದ್ರೆ ಜಸ್ಟ್ ಪಾಸ್ ಮಾಡಿದ್ದೀನಿ. ಈ ಆಪರೇಷನ್ಸ್ನ ಚೈಲ್ಡ್ ಕ್ಲಾಸ್ ಮುಖಾಂತರ ನಾನು ಪರ್ಫಾರ್ಮ್ ಮಾಡಿಸ್ದೆ. ಸೊ ಇವಾಗ ಏನಾಯಿತು, ಪೇರೆಂಟ್ ಕ್ಲಾಸು ಹೈಡ್ ಮಾಡಿತು ಏನು, ಪ್ರಿಂಟ್ ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ಕಾರ್ಡ್, ಪ್ರಿಂಟ್ ಪೇಮೆಂಟ್ ಸಕ್ಸಸ್ಫುಲ್ ಥ್ರೂ ಯು ಪಿ ಐ ಅನ್ನೋ ಸ್ಟೇಟ್ಮೆಂಟ್ನ ಹೈಡ್ ಮಾಡ್ತು ಯಾವುದು, ಪೇರೆಂಟ್ ಕ್ಲಾಸ್, ದಟ್ ಈಸ್ ಪೇಮೆಂಟು. ಸೊ ನೀವು ಇಲ್ಲಿ n ನಂಬರ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಲೈಕ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್, ಸ್ಟ್ಯಾಟಿಸ್ಟಿಕಲ್ ಫಾರ್ಮುಲಾಸ್, ವಾಟ್ ಎವರ್ ದ ಆಪರೇಷನ್ಸ್ ಯು ವಾಂಟ್, ನೀವೆಲ್ಲ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ದ್ಯಾಟ್ ಆಪರೇಷನ್ಸ್ ವಿಲ್ ಬಿ ಹಿಡನ್ ಫ್ರಮ್ ದಿ ಪೇರೆಂಟ್ ಕ್ಲಾಸ್ but is performed in the child class like UPI ID and the parent, card. ಸೊ ನೀವಿಲ್ಲಿ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಇಟ್ಸ್ ಗೋಯಿಂಗ್ ಟು ಹೈಡ್ ಇನ್ ದಿ ಪೇರೆಂಟ್ ಕ್ಲಾಸ್. ದಿಸ್ ಈಸ್ ಹೌ ಆ್ಯಕ್ಚುಲಿ ವರ್ಕ್. ಸೊ ಫಾರ್ ಕ್ಯೂರಿಯಸ್, ಯಾಕೆ ಪೇರೆಂಟ್ ಕ್ಲಾಸ್ ಅಂದರೆ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇದೆಯಲ್ಲ, ಅಬ್ಸ್ಟ್ರಾಕ್ಟ್ ಕ್ಲಾಸ್ ಯಾವುದಿದು, ಅಬ್ಸ್ಟ್ರಾಕ್ಟ್ ಕ್ಲಾಸು ಪೇಮೆಂಟು, ಅಬ್ಸ್ಟ್ರಾಕ್ಟ್ ಮೆಥಡು ಡೆಫ್ ಪೇ. ಸೊ ಇದನ್ನು ಯೂಸ್ ಮಾಡಿ ಇದ್ರ ಆಬ್ಜೆಕ್ಟ್ ಯಾಕೆ ಕರೆಯೋಕ್ಕಾಗಲ್ಲ, ಕರೆದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಆಬ್ಜೆಕ್ಟ್ 3 ಈಸ್ ಈಕ್ವಲ್ಸ್ ಟು ಪೇರೆಂಟ್ ಏನು, ಪೇಮೆಂಟ್, ಕ್ಲಾಸ್ ನೇಮು ಪೇಮೆಂಟ್. ಇವಾಗ ಕಾಲ್ ಮಾಡಿ ಪೇಮೆಂಟ್ನ ಡಿಫೈನ್ ಮಾಡಿದೆ. ನಾವು ಆಬ್ಜೆಕ್ಟ್ 3ಯಲ್ಲೂ ಕೂಡ ಪೇ ಅನ್ನೋದಿದೆ. ಇವಾಗ ಕಾಲ್ ಮಾಡ್ತೀನಿ ನೋಡಿ, ಎಕ್ಸಾಕ್ಟ್ಲಿ ಎರರ್ ಬರುತ್ತೆ.
ನಾಟ್ ಡಿಫೈನ್ಡ್ ಆರ್ ಕೀ ಎರರ್ ಅನ್ನೋ ಥರ. ಯಾ, ಕಾಂಟ್ ಇನ್ಸ್ಟಾನ್ಯೇಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಪೇಮೆಂಟ್ ವಿತೌಟ್ ಆನ್ ಇಂಪ್ಲಿಮೆಂಟೇಷನ್ ಫಾರ್ ಅಬ್ಸ್ಟ್ರಾಕ್ಟ್ ಮೆಥಡ್ ಪೇ. ಯಾ, ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಲ್ಲಿ ಯೂಸಿಂಗ್ ಡೆಕೋರೇಟರ್ ಅಂದರೆ ಹ್ಯಾಟ್ ಯೂಸ್ ಮಾಡಿದ್ದೀನಿ ನೋಡಿ, ಅಟ್ ಅಬ್ಸ್ಟ್ರಾಕ್ಟ್ ಮೆಥಡ್ ಅಂತ, ಅದನ್ನು ABC ಇಂಪೋರ್ಟ್ ಮಾಡಿಕೊಂಡೆ. ಸೊ ವಿ ಕಾಂಟ್ ಇನ್ಸ್ಟಾನ್ಯೇಟ್ ಎನಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಮೆಥಡ್ ಟು ಕ್ರಿಯೇಟ್ ಆನ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ, ಆಬ್ಜೆಕ್ಟ್ನ ಕಾಲ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಇದು ಇಂಪ್ಲಿಮೆಂಟೇಷನ್ ಪಾರ್ಟ್. ನಾವು ಲೆಟ್ಸ್ ಸಿ. ಯಾ, ಅಬ್ಸ್ಟ್ರಾಕ್ಷನ್ ಬೇಸಿಕ್ಸ್ ಅರ್ಥ ಆಯಿತು, ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಯಿತು. ದೆನ್ ABC ಮಾಡ್ಯೂಲ್ ಇಸ್ ದ ಪೈಥಾನ್ ಇನ್ಬಿಲ್ಟ್ ಪ್ಯಾಕೇಜ್. ಪೈಥಾನ್ ಇನ್ಬಿಲ್ಟ್ ಪ್ಯಾಕೇಜ್ ದಟ್ ಈಸ್ ಮಾಡ್ಯೂಲ್ ಅವ್ರ ಲೈಬ್ರರಿಯಿಂದ ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಯಾವುದನ್ನ? ಅಬ್ಸ್ಟ್ರಾಕ್ಟ್ ಮೆಥಡ್ನ. ಅಬ್ಸ್ಟ್ರಾಕ್ಟ್ ಕ್ಲಾಸ್ನ ನೀವು ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋಬೋದು. ನಾನು ಜಸ್ಟ್ ಕ್ಯಾಪಿಟಲ್ ABC ಅಂತ ಕ್ಲಾಸ್ ಒಳಗಡೆ ಪಾಸ್ ಮಾಡಿದೆ. ದಟ್ಸ್ ಯುವರ್ ಓನ್ ವಿಶ್. ಸೊ ನಿಮಗೆ ಓವರ್ ಆಲ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಅರ್ಥ ಆಯಿತು. ಯಾ, ನಾವು ಯಾ, ಕೋಡ್ ಸ್ನಿಪ್ಪೆಟ್ ಇಫ್ ಯು ವಾಂಟ್ ಫಾರ್ ದ ರಿವಿಷನ್ ಪ್ಲೀಸ್ ಟೇಕ್ ಇಟ್. ಸೊ ನಿಮಗೆ ಎಂಡ್ ರಿಸಲ್ಟ್ಸ್ ಏನು ಮ್ಯಾಟ್ ಆಗುತ್ತೆ? ಪೇಮೆಂಟ್ ಸಕ್ಸಸ್ಫುಲ್ಲ ಇಲ್ಲ ಪೇಮೆಂಟ್ ಫೇಲ್ಯೂರ್, ಇಷ್ಟೇ ಬೇಕಾಗಿರೋದು ನಿಮಗೆ. ಸೊ ಇಲ್ಲಿ ಏನೇನು ಆಪ್ರೇಷನ್ಸ್ ಆಯಿತು ಲೈಕ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಡೆಕೋರೇಟರ್ ನೆನ್ಪಿಟ್ಕೊಳ್ಳಿ, ಯೂಸಿಂಗ್ ಅಟ್ ಅಬ್ಸ್ಟ್ರಾಕ್ಟ್ ಮೆಥಡ್. ಗೋಯಿಂಗ್ ಟು ಇಂಪೋರ್ಟ್ ಫ್ರಮ್ ABC, ಇಂಪೋರ್ಟ್ ABC. ಸೊ ಡೈರೆಕ್ಟಾಗಿ ಅಬ್ಸ್ಟ್ರಾಕ್ಟ್ ಕ್ಲಾಸ್ನು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಅಂತಲೂ ಕೂಡ ನಾನು ಇಂಪೋರ್ಟ್ ಮಾಡ್ಕೋಬೋದು. ಬಟ್ ABC ಅಂತ ಇಂಪೋರ್ಟ್ ಮಾಡ್ಕೊಂಡಿದ್ದ ಈ ABCನ ನಾನು ಇಲ್ಲಿ ಕ್ಲಾಸ್ ಒಳಗಡೆ ಪಾಸ್ ಮಾಡ್ತೀನಿ. ದ್ಯಾಟ್ಸ್ ದ ಡೆಫಿನೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಆಫ್ ದಿ ಅಬ್ಸ್ಟ್ರಾಕ್ಟ್, ದಟ್ ಈಸ್ ಅಬ್ಸ್ಟ್ರಾಕ್ಟ್ ಬೇಸ್ ಕ್ಲಾಸ್ ಮೆಥಡ್. ಯಾ, ಇದು ಹೇಗೆ ವರ್ಕ್ ಆಯಿತು? ದಿಸ್ ಇಂಟರ್ಫೇಸ್ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ. ಬಟ್ ಸೇಮ್ ಇಂಟರ್ಫೇಸ್ ಯಾವುದ್ಯಾವ ಪೇ ಅಂತ, ನೀವು ಕಾರ್ಡ್ ಆದರೂ ಯೂಸ್ ಮಾಡಿ, ಲೈಕ್ ಗೂಗಲ್ ಪೇನಾದರೂ ಯೂಸ್ ಮಾಡಿ, ಕಾರ್ಡ್ ಆದರೂ ಯೂಸ್ ಮಾಡಿ, ನೆಟ್ ಬ್ಯಾಂಕಿಂಗ್ ಆದರೂ ಯೂಸ್ ಮಾಡಿ, ಎಲ್ಲ ಹತ್ರನೂ ಸೇಮ್ ಇಂಟರ್ಫೇಸ್ ದಟ್ ಈಸ್ ಸೇಮ್ ಫಂಕ್ಷನ್. ಪೇ ಅನ್ನೋದು ಯೂಸ್ ಮಾಡಿದರೆ, ಪೇನ್ ಅಟ್ಲೀಸ್ಟ್ ಒಂದ್ಸಲನಾದರೂ ನೀವು ಡಿಫೈನ್ ಮಾಡಿದರೆ ಮಾತ್ರ ಇಟ್ಸ್ ಗೋಯಿಂಗ್ ಟು ಹೈಡ್ ಸಮಥಿಂಗ್. ಸೊ ಪೇರೆಂಟ್ ಕ್ಲಾಸ್ಗೂ ಚೈಲ್ಡ್ ಕ್ಲಾಸ್ಗೂ ರಿಲೇಟೇ ಇಲ್ಲ ಅಂದರೆ ಅದು ಯಾವುದನ್ನು ಹೈಡ್ ಮಾಡೋಕ್ಕೆ ಹೋಗುತ್ತೆ ಅಲ್ಲ. ಸೊ ರಿಲೇಟ್ ಇರಬೇಕು. ಅಬ್ಸ್ಟ್ರಾಕ್ಷನಿಂದ ಏನೇನು ಗೊತ್ತಾಯಿತು ಇವತ್ತು ಅಂತಂದರೆ, ಸೆಕ್ಯೂರಿಟಿ ಪರ್ಪಸ್ನೂ ಕೂಡ ಮೇಂಟೈನ್ ಮಾಡುತ್ತೆ. ಸೊ ಹ್ಯಾಕರ್ಸ್ಗೆಲ್ಲ ನಿಮ್ಗೆ ಏನೇನು ಬೇಕೋ ಅದನ್ನು ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಲೈಕ್ ನಿಮ್ಮದು ಅಕೌಂಟ್ ಡೀಟೇಲ್ಸು, ಕ್ರೆಡೆನ್ಷಿಯಲ್ಸು, UPI ಪಿನ್ನು, UPI MPIN ಪ್ರತಿಯೊಂದನ್ನು ತೋರಿಸಲ್ಲ ಅಲ್ಲ. ಸೊ ಅದನ್ನು ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಬ್ಸ್ಟ್ರಾಕ್ಟ್ ಅಂದರೆ ಏನೂ ಇಲ್ಲ, ಹೈಡ್ ಸಮಥಿಂಗ್ ದಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ದ ಯೂಸರ್, ಇಟ್ಸ್ ಗೋಯಿಂಗ್ ಟು ಹೈಡ್. ಅಬ್ಸ್ಟ್ರಾಕ್ಟ್ ಅಂದರೆ ಹೈಡ್ ಅಂತ. ನೆಕ್ಸ್ಟ್ ಕ್ಲೀನರ್ ಕೋಡ್ ಇರುತ್ತೆ. ಸೊ ಪ್ರತಿಯೊಂದು ಕ್ಲಾಸಲ್ಲಿ ಡಿಫೈನ್ ಮಾಡಲ್ಲ. ಸೊ ಏನು ಬೇಕು, ಯಾವ ಕ್ಲಾಸ್ ಒಳಗಡೆ ಬೇಕು ಮಾತ್ರ ಡಿಫೈನ್ ಮಾಡೋದ್ರಿಂದ ಕ್ಲೀನರ್ ಕೋಡ್ ಇರುತ್ತೆ. ದೆನ್ ಸ್ಕೇಲೆಬಲ್ ಅಪ್ಲಿಕೇಶನ್. ಸೊ ಇನ್ ಟರ್ಮ್ಸ್ ಆಫ್ ಮೇಂಟೈನಬಿಲಿಟಿ ಆಲ್ಸೋ ಈಸಿ ಇರುತ್ತೆ. ಸೊ ಸ್ಕೇಲಬಿಲಿಟಿ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸ್ಕೇಲಬಿಲಿಟಿ ಅಂದರೆ 1-to-1 ಲಿಂಕೇಜಸ್, ಜಾಸ್ತಿ ಅಪ್ಲಿಕೇಶನ್ಸ್ ಕ್ರಿಯೇಟ್ ಮಾಡೋದು ವೆರಿ ಈಸಿ ಯೂಸಿಂಗ್ ದಿ ಅಬ್ಸ್ಟ್ರಾಕ್ಷನ್. ಯಾ, now once again congratulations to all because you guys have completed Python 5 days 5 hoops series in Kannada. So in the day one I explained related what is the definitions of the classes and the objects, both practical and the theoretical aspects ಎಲ್ಲದನ್ನು ಕವರ್ ಮಾಡಿದೆ in all the 5 days. ಸೊ ಕನ್ಸ್ಟ್ರಕ್ಟರ್ ಅಂದರೆ ಏನು, ಮೆಥಡ್ ಆಫ್ ಓವರ್ ರೈಡಿಂಗ್ ಅಂದರೆ ಏನು, ಮೆಥಡ್ ಆಫ್ ಓವರ್ಲೋಡಿಂಗ್ ಅಂದರೆ ಏನು. ಇನ್ ಡೇ 2 ಎನ್ಕ್ಯಾಪ್ಸುಲೇಷನ್ ಹೇಗೆ ವರ್ಕ್ ಆಗುತ್ತೆ. ಎನ್ಕ್ಯಾಪ್ಸುಲೇಷನು ಇಟ್ಸ್ ಗೋಯಿಂಗ್ ಟು ಹೈಡ್ ದಿ ಡೇಟಾ. ವಾಟ್ ಟೈಪ್ ಆಫ್ ಡೇಟಾ ಹೈಡ್ ಮಾಡುತ್ತೆ, ಡೇಟಾ ಹೈಡ್ ಮಾಡೋದ್ರ ಜೊತೆಗೆ ಸೆಕ್ಯೂರಿಟಿ ಹೇಗೆ ಬಿಲ್ಡ್ ಮಾಡುತ್ತೆ, ಡೇಟಾನ ಹೈಡ್ ಮಾಡಿರೋದನ್ನ ಫಂಕ್ಷನ್ಸ್ ಮುಖಾಂತರ ಆಕ್ಸೆಸ್ ಮಾಡುತ್ತೆ, ಅದೇ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ಹೆರಿಟೆನ್ಸ್ ಅಂದರೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಸಿಂಗಲ್ ಲೆವೆಲ್, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸು, ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ನ ಎನೇಬಲ್ ಮಾಡುತ್ತೆ. ಪಾಲಿಮಾರ್ಫಿಸಮ್ ಅಂದರೆ ಸೇಮ್ ಕ್ಲಾಸ್ ಬಟ್ ಡಿಫ್ರೆಂಟ್ ಫಂಕ್ಷನಾಲಿಟೀಸ್ ಆರ್ ದ ಬಿಹೇವಿಯರ್, ಆ ರೀತಿ ವರ್ಕ್ ಆಗುತ್ತೆ. ದೆನ್ ಅಬ್ಸ್ಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಗೋಯಿಂಗ್ ಟು ಹೈಡ್ ದಿ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್, ಶೋ ಓನ್ಲಿ ಎಸೆನ್ಷಿಯಲ್ ಫೀಚರ್ಸ್ ಟು ದ ಯೂಸರ್. ಸೊ ಪ್ರತಿಯೊಂದೂ ಆ್ಯಸ್ ಯೂಶುವಲ್ ರಿಕ್ವೈರ್ಡ್ ಕಂಟೆಂಟ್ ಏನು ಬೇಕೋ ಅದನ್ನು ಮಾತ್ರ ಪ್ರೊವೈಡ್ ಮಾಡುತ್ತೆ. ಸೊ ಆಲ್ಮೋಸ್ಟ್ 21 days DBMS ಪ್ಲೇಸ್ಮೆಂಟ್ ಸೀರೀಸ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಊಪ್ ಸೀರೀಸ್ ಇವತ್ತು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಸೊ ಅಟ್ಲೀಸ್ಟ್ 1 or 2 days ಮಿಸ್ ಮಾಡಿದರೆ ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ವಾಚ್. ಆ್ಯಂಡ್ ಪ್ರತಿದಿನ DSA ಕಂಟೆಂಟ್ ಜೊತೆಗೆ ಬರ್ತಾ ಇದ್ದೀನಿ. ಎವ್ರಿ ಡೇ DSA ಕ್ವೆಶನ್ ಒಂದೊಂದು ಸಾಲ್ವ್ ಮಾಡ್ತೀನಿ. ಅದ್ರ ವಿಡಿಯೋಸ್ ಬೋತ್
ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಿಕ್ಸ್ಡ್ ವರ್ಷನ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ, ಆಪ್ಟಿಮಲ್ ಅಪ್ರೋಚ್, ಬ್ರೂಟ್ ಫೋರ್ಸ್ ಅಪ್ರೋಚ್, ಇಂಟರ್ವ್ಯೂಲ್ಲಿ ಹೇಗೆ ಸಾಲ್ವ್ ಮಾಡೋದು. ಇಂಟರ್ವ್ಯೂಗೆ ನೀವು ಲಾಜಿಕ್ ನೆನ್ಪಿಡ್ಕೋಬೇಕು, ನಾಟ್ ದಿ ಕೋಡ್ನ ಬೈ ಹಾರ್ಟ್ ಮಾಡೋದಲ್ಲ, ಲಾಜಿಕ್ ಹೇಗೆ ನೆನ್ಪಿಡ್ಕೊಳ್ಳೋದು. ಲೈಕ್ ಇನ್ಕ್ಯೂಷನ್ನ ಪ್ರತಿಯೊಂದನ್ನು ಸಾಲ್ವ್ ಮಾಡಿದ್ದೀನಿ. ಪ್ಲೀಸ್ ಗೋ ಬ್ಯಾಕ್ ಆ್ಯಂಡ್ ವಾಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಆಲ್ಮೋಸ್ಟ್ 27K ವ್ಯೂಸ್ ಬಂದಿದೆ, ಬಟ್ ಯಾರೂ ಫಾಲೋ ಮಾಡ್ತಾ ಇಲ್ಲ, ಯಾರೂ ಲೈಕ್ ಮಾಡ್ತಾ ಇಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೈಲೈಟ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸಜೆಷನ್ಸ್ ಹೇಳಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.